कौन है तू? யார் அவன்? நான் தாண்டா வாசு. எல்லா ஏரியாலையும் புழங்கிட்டு தான் வந்திருக்கேன். தூக்கி போட்டு மிதிச்சு போடு. ஊர்ல கலங்க வருதுப்பா. என்ன பாத்துட்டே இருக்கீங்க? தேவதை மாதிரி இருக்கீங்க. तुम्हारा आदमी हम हैं ನಮಸ್ಕಾರ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾತಾಡೋಕ್ಕೆ ಹೋಗ್ತಿರೋದು 2014ರಲ್ಲಿ ಬಿಡುಗಡೆ ಆಗಿರೋಂಥ ಆ್ಯಕ್ಷನ್ ಕಮರ್ಷಿಯಲ್ ಸಿನಿಮಾವಾಗಿರೋಂಥ ಪೂಜೆ ಬಗ್ಗೆ. ಈ ಒಂದು ಸಿನಿಮಾದಲ್ಲಿ ಆ್ಯಕ್ಷನ್, ಎಮೋಷನ್, ಫ್ಯಾಮಿಲಿ ಡ್ರಾಮಾ ಎಲ್ಲವೂ ಮಿಕ್ಸ್ ಆಗಿದ್ದು ಒಂದು ಪಕ್ಕಾ ಮಾಸ್ ಎಂಟರ್ಟೈನ್ಮೆಂಟ್ ಆಗಿ ಕಾಣಿಸುತ್ತೆ. ಈ ಒಂದು ಸಿನಿಮಾ ನಿಮಗೆ ನೋಡಲು ವರ್ತ್ ಇದೆಯಾ ಅಥವಾ ಇಲ್ವಾ ಎಲ್ಲೋದನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋದ ಒಂದು ಸ್ಟೋರಿ ನೋಡ್ತಾ ಹೋದರೆ, ಈ ಒಂದು ಸಿನಿಮಾದಲ್ಲಿ ವಿಶಾಲ್ ಅವರು ವಾಸು ಎಂಬ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ವಾಸು ಒಬ್ಬ ಸರಳ ವ್ಯಕ್ತಿ, ಆದರೆ ಅವನಿಗೆ ತನ್ನ ಕುಟುಂಬದ ಮೇಲೆ ತುಂಬ ಪ್ರೀತಿ ಇರುತ್ತೆ. ಇವನು ತನ್ನ ಅತ್ತೆಯ ಮನೆಗೆ ಹೋಗ್ತಾನೆ. ಅಲ್ಲಿ ಅವನಿಗೆ ತನ್ನ ಕುಟುಂಬದ ಹಳೆಯ ರಹಸ್ಯಗಳು ಗೊತ್ತಾಗ್ತವೆ. ಇದಕ್ಕೆ ನಡುವೆ ವಿಲನ್ ಆಗಿ ಶ್ರುತಿ ಹಾಸನ್ ಇಲ್ಲ ಆ್ಯಕ್ಚುಯಲ್ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ವಿಲನ್ ಪಾತ್ರದಲ್ಲಿ ಮುಖೇಶ್ ತಿವಾರಿ ಅವರು ಭಯಾನಕವಾಗಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಈ ಒಂದು ಸಿನಿಮಾದ ಕತೆ ಮುಖ್ಯವಾಗಿ ಫ್ಯಾಮಿಲಿ ಸೆಂಟಿಮೆಂಟ್ ಮತ್ತು ಪ್ರತೀಕಾರದ ಸುತ್ತುತ್ತಿರುತ್ತೆ. ಹೀರೋ ತನ್ನ ಕುಟುಂಬಕ್ಕೆ ನ್ಯಾಯ ಕೊಡಿಸಲು ಹೇಗೆ ಹೋರಾಡ್ತಾನೆ ಅನ್ನೋದು ಈ ಒಂದು ಸಿನಿಮಾದ ಮುಖ್ಯ ಹೈಲೈಟ್ ಆಗಿರುತ್ತೆ. ಈ ಒಂದು ಮುಖ್ಯ ಕಾಸ್ಟಿಂಗ್ ಡೀಟೇಲ್ಸ್ನ ಬಗ್ಗೆ ನೋಡ್ತಾ ಹೋದರೆ, ವಿಶಾಲ್ ಅವರು ವಾಸು ಪಾತ್ರದಲ್ಲಿ ಅಂದರೆ ಮೇನ್ ರೋಲ್ ಹೀರೋ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಅದರ ಜೊತೆಗೆ ಸೆಕೆಂಡ್ ಮೇನ್ ರೋಲಲ್ಲಿ ನೋಡ್ತಾ ಹೋದರೆ ಶ್ರುತಿ ಹಾಸನ್ ಅವರು ದಿವ್ಯ ಅಥವಾ ಹೀರೋಯಿನ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಸತ್ಯರಾಜ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ಮುಖೇಶ್ ತಿವಾರಿ ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದಾದಮೇಲೆ ಸೂರ್ಯ ಅವರು ಕಾಮಿಡಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಒಂದು ಮೂವಿಯ ಪ್ರತಿ ಪಾತ್ರವು ಸಿನಿಮಾದ ತಮ್ಮ ಪಾತ್ರಕ್ಕೆ ನ್ಯಾಯ ಮಾಡಿದೆ. ಮೂವಿಯ ಪ್ರೊಡಕ್ಷನ್ ಡೀಟೇಲ್ಸ್ನ ಬಗ್ಗೆ ನೋಡ್ತಾ ಹೋದರೆ, ಡೈರೆಕ್ಟರ್ ಬಂದ್ಬಿಟ್ಟು ಹರಿ ಅವರು ಈ ಒಂದು ಮೂವಿಯನ್ನು ಡೈರೆಕ್ಟ್ ಮಾಡಿರ್ತಾರೆ. ಹಾಗೆ ಪ್ರೊಡ್ಯೂಸರ್ಸ್ ಬಂದ್ಬಿಟ್ಟು ವಿಶಾಲ್ ಅವರು ಈ ಒಂದು ಮೂವಿಯ ಪ್ರೊಡ್ಯೂಸರ್ಸ್ ಆಗಿರ್ತಾರೆ. ಹಾಗೆ ಈ ಒಂದು ಮೂವಿಗೆ ಮ್ಯೂಸಿಕ್ ಕೊಟ್ಟಿರುವುದನ್ನು ನೋಡ್ತಾ ಹೋದರೆ, ಯುವನ್ ಶಂಕರ್ ರಾಜ್ ಅವರು ಈ ಒಂದು ಮೂವಿಗೆ ಮ್ಯೂಸಿಕ್ನ ಹ್ಯಾಂಡಲ್ ಮಾಡಿರ್ತಾರೆ. ಹಾಗೆ ಈ ಒಂದು ಮೂವಿಯಲ್ಲಿ ಬ್ಯಾನರ್ ನೋಡ್ತಾ ಹೋದರೆ ವಿಶಾಲ್ ಫಿಲ್ಮ್ ಫ್ಯಾಕ್ಟ್ರಿ ಈ ಒಂದು ಮೂವಿಯ ಬ್ಯಾನರ್ ಆಗಿರುತ್ತೆ. ಹಾಗೆ ಈ ಒಂದು ಮೂವಿಯ ರಿಲೀಸಿಂಗ್ ಡೇಟ್ನ ಬಗ್ಗೆ ನೋಡ್ತಾ ಹೋದರೆ 2014ರಲ್ಲಿ ರಿಲೀಸ್ ಆಗಿರುವಂಥ ಮೂವಿ ಫ್ರೆಂಡ್ಸ್. ಇದು ಡೈರೆಕ್ಟರ್ ಹರಿ ಅವರು ಸ್ಟೈಲ್ ಅಂದರೆ ಫಸ್ಟ್ ಫೇಸ್ ಆ್ಯಕ್ಷನ್ ಮತ್ತು ಎಮೋಷನ್ ಈ ಒಂದು ಸಿನಿಮಾದಲ್ಲೂ ಅದೇ ಕಾಣಿಸುತ್ತೆ. ಹಾಗೆ ಈ ಒಂದು ಮೂವಿಯಲ್ಲಿ ಪಾಸಿಟಿವ್ ಪಾಯಿಂಟ್ಸ್ ಮತ್ತು ನೆಗೆಟಿವ್ ಪಾಯಿಂಟ್ಸ್ ನೋಡ್ತಾ ಹೋದರೆ, ಈ ಒಂದು ಮೂವಿಯಲ್ಲಿ ವಿಶಾಲ್ ಅವರ ಆ್ಯಕ್ಷನ್ ಸೀನ್ಸ್ ತುಂಬ ಚೆನ್ನಾಗಿದ್ದಾವೆ ಅಂತಲೇ ಹೇಳ್ಬೋದು. ಹಾಗೆ ಫ್ಯಾಮಿಲಿ ಎಮೋಷನ್ಸ್ ಚೆನ್ನಾಗಿದ್ದಾವೆ. ಹಾಗೆ ಯುವನ್ ಶಂಕರ್ ರಾಜ ಅವರು ತಮ್ಮ ಮ್ಯೂಸಿಕನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಹಾಗೆ ಫಾಸ್ಟ್ ಪೇಸ್ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಮೂವಿಯ ನೆಗೆಟಿವ್ ಕಡೆ ನೋಡ್ತಾ ಹೋದರೆ, ಕತೆ ತುಂಬ ಪ್ರೆಡಿಕ್ಟೇಬಲ್ ಅನಿಸ್ಬೋದು, ಕೆಲವು ಸೀನ್ಸ್ ಓವರ್ ಆಗಿ ಅನಿಸ್ಬೋದು. ಆದರೆ ಹಾಗೆ ಕೆಲವು ಕಡೆ ಕಾಮಿಡಿ ಎಲ್ಲರಿಗೂ ಇಷ್ಟ ಆಗದೇ ಇರ್ಬೋದು. ಒಟ್ಟಾರೆ ಹೇಳ್ಬೇಕಂದ್ರೆ, ಈ ಒಂದು ಮೂವಿನಲ್ಲಿ ಪೂಜೆ ಒಂದು ಪಕ್ಕ ಮಾಸ್ ಕಮರ್ಷಿಯಲ್ ಸಿನಿಮಾ ಅಂತಲೇ ಹೇಳ್ಬೋದು. ನೀವು ಆ್ಯಕ್ಷನ್ ಮತ್ತು ಫ್ಯಾಮಿಲಿ ಡ್ರಾಮಾ ಇಷ್ಟಪಟ್ಟರೆ ಈ ಒಂದು ಸಿನಿಮಾ ನಿಮಗೆ ಖಂಡಿತವಾಗೂ ಇಷ್ಟ ಆಗುತ್ತೆ. ಸೊ ಇದಾಗಿತ್ತು ವಿಶಾಲ್ ಅವರ 2014ರಲ್ಲಿ ರಿಲೀಸ್ ಆಗಿರುವಂಥ ಪೂಜೆ ಮೂವಿ ಬಗ್ಗೆ ಸಂಪೂರ್ಣ ರಿವ್ಯೂ. ಯಾರೆಲ್ಲ ಈ ಮೂವಿನ ಥಿಯೇಟರ್ಗಳಲ್ಲಿ ನೋಡಿದ್ದೀರಾ, ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಹಾಗೆ ಯಾರೆಲ್ಲ ಈ ಮೂವಿನ ಟಿವಿಯಲ್ಲಿ ನೋಡಿದ್ದೀರಾ, ಟಿವಿ ಎಕ್ಸ್ಪೀರಿಯೆನ್ಸ್ ಮತ್ತು ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.